ಎಲ್ರಿಗೂ ನಮಸ್ಕಾರ. ನಾನು ಹೆಂಡತಿ ಇವತ್ತು ಸಂಜೆ ಎಲ್ಲಾನ ಹೋಗೋಣ ಅಂತ ಹೇಳ್ಬಿಟ್ಟು ಈಚೆ ಬಂದ್ವಿ. ಎಲ್ಲಿ ಕರ್ಕೊಂಡು ಹೋಯ್ತಾವೆ ಅಂತಾನೂ ಗೊತ್ತಿಲ್ಲ. ಗಾಡಿ ಎತ್ಕೊಂಡ್ ಬಂದ್ವಿ. ಈಚೆ ನಾನು ನೋಡಿಸ್ತೀನಿ ಅಂತ ನೆಲಮಂಗಲ ರೋಡಲ್ಲಿ ಬರ್ತಾ ಇದೀವಿ. ನೋಡಿ ಇಲ್ಲಿ ಆಂಜನೇಯ ದೇವಸ್ಥಾನ ಐತಲ್ಲ, ಆಂಜನೇಯ ದೇವಸ್ಥಾನ ಹತ್ರ ಹೋಯ್ತಾ ಇದೀವಿ. ನನ್ನ ಹೆಂಡತಿ ನೋಡಿ ಗಾಡಿ ಓಡಿಸ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಯ್ತಾ ಅವ್ರೆ ಅಂತಾನೂ ಗೊತ್ತಿಲ್ಲ. ಕೇಳೋಣ ಇರಿ. ಎಲ್ಲಿ ಕರ್ಕೊಂಡು ಹೋಯ್ತಿದ್ವಿ ನನ್ಗೂ ಗೊತ್ತಿಲ್ಲ. ನಮ್ ಯಜಮಾನ್ರು ಕರ್ಕೊಂಡ್ ಹೋಗ್ತವ್ರೆ, ನನ್ ಮೇಲೆ ಹೇಳ್ಬಿಟ್ಟವ್ರೆ. ಯಾವ್ದೋ ದೇವಸ್ಥಾನ ಐತೆ ನೆಲಮಂಗಲ ಹತ್ರ ಹೋಗೋಣ ಅಂದ್ರು. ಪ್ಲೇಸ್ ದೊಡ್ಡದಾಗೈತೆ, ಪೀಸ್ಫುಲ್ ಆಗಿರುತ್ತೆ ಅಂತ ಕರ್ಕೊಂಡ್ ಹೋಗ್ತವ್ರೆ. ನನ್ಗೂ ಸರ್ಪ್ರೈಸ್. ನೀವು ಬನ್ನಿ ನಮ್ ಜೊತೆ ನೋಡ್ಕೊಂಡ್ ಬರೋಣ ದೇವಸ್ಥಾನ. ಅರೆ ತುಂಬಾ ದಿನಗಳ ನಂತರ ಈಗ ಹೋಯ್ತಿರೋದು ನಾವು ದೇವಸ್ಥಾನಕ್ಕೆ. ಏನೇನೋ ಹೋಯ್ತಿರೋದಂದ್ರೆ ಈಗ್ಲೇನೆ ಅಂದ್ರೆ ಶಬರಿಮಲೆ ಮುಗಿಸ್ಕೊಂಡ್ ಬಂದು ಜನವರಿ 17ನೇ ತಾರೀಕೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಮುಗಿಸ್ಕೊಂಡ್ ಬಂದ್ಮೇಲೆ ಈಗ್ಲೇ ಈಚೆ ಹೋಯ್ತಿರೋದು ನಾವು. ಅದಕ್ಕೆ ಹೋಗ್ ಬರೋಣ ಅಂತ ಹೊರಡ್ತಾ ಇದೀವಿ. ಅಲ್ಲಿಗೆ ಹೋದ್ಮೇಲೆ ಯಾವ ಜಾಗ ಏನು ಅಂತ ತೋರಿಸ್ತೀನಿ. ನೆಲಮಂಗಲ ರೋಡಲ್ಲಿ ಬನ್ನಿ ಹೋಗೋಣ, ನೋಡೋಣ. ನಮ್ಮ ಟಿ ದಾಸರಹಳ್ಳಿಯಿಂದ 12 ಕಿಲೋಮೀಟರ್ ಇದೆ ಇಲ್ಲಿಗೆ. ವಿಶ್ವರೂಪ ವಿಜಯ ವಿಠಲ ದೇವಸ್ಥಾನ ಅಂತ, ದಕ್ಷಿಣ ಪಂಡರೆ ಅಂತಾನೆ ಫೇಮಸ್ ಇದು. ನೋಡಿ ಬಂದ್ವಿ, ಕಡೆಗೂ ದೇವಸ್ಥಾನ ಹತ್ರ ಬಂದ್ವಿ. ವಿಶ್ವಶಾಂತಿ ಆಶ್ರಮ ದೇವಸ್ಥಾನ ಓಪನ್ ಐತೆ ಇಲ್ಲ ಅಂತಾನು ಗೊತ್ತಿಲ್ಲ, ಆದ್ರೆ ಕಡೆಗೂ ಬಂದಿದೀವಿ. ಹೋಗಿ ನೋಡೋಣ. ಎಲ್ಲ ಚೆನ್ನಾಗಿದೆ. ಇಟು ಪಾರ್ಕಿಂಗ್ ಎಲ್ಲ ದೊಡ್ಡದಾಗೈತೆ ನೋಡಿ. ಕಳೆದ ಬಾರಿ ನಾನು ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲಿ ಬಂದಿದ್ದೆ ಇಲ್ಲಿಗೆ. ಈಗ ನನ್ನ ಹೆಂಡತಿ ಜೊತೆ ಗಾಡಿಲಿ ಬಂದಿದ್ದೀನಿ. ನೋಡಿ ಇದು ವಿಜಯ ವಿಠಲ, ವಿಶ್ವರೂಪ ವಿಜಯ ವಿಠಲ ದೇವರು. ತುಂಬಾ ಚೆನ್ನಾಗಿದೆ ಇಲ್ಲಿ. ಪೀಸ್ ಅಂದ್ರೆ ಪೀಸ್, ಸೂಪರ್. ನೆಮ್ಮದಿಯಾಗಿರ್ಬೋದು, ಯಾವ ಟ್ರಾಫಿಕ್ ಏನು ಇಲ್ಲ. ಲಕ್ಷ್ಮಿಯರು ಇವರು ನೋಡಿ, ಆದಿಲಕ್ಷ್ಮಿ, ಹಾಗೆ ಸಂತಾನ ಲಕ್ಷ್ಮಿ, ಸಂತಾನ ನೀಡೋಳು ಲಕ್ಷ್ಮಿ, ಹಾಗೆ ಗಜಲಕ್ಷ್ಮಿ. ಇನ್ನೊಂದು ಇದು ಧನಲಕ್ಷ್ಮಿ. ನಮ್ಮ ಹತ್ರ ಅಂತೂ ಇರೋದೇ ಇಲ್ಲ ಈ ಲಕ್ಷ್ಮಿ ಅಂತೂ. ಬೇರೆ ಎಲ್ಲಾ ಲಕ್ಷ್ಮಿಗಳು ಇರ್ತಾರೆ, ಈ ಲಕ್ಷ್ಮಿ ಮಾತ್ರ ಇರಲ್ಲ. ಸೂಪರ್ ಆಗೈತೆ. ಇನ್ನೂ ಇದೆ, ತೋರಿಸ್ತೀನಿ ಆ ಕಡೆಗೆಲ್ಲ. ವಿಜಯ ವಿಠಲ ಸ್ಟ್ಯಾಚ್ಯೂ ಚೆನ್ನಾಗಿದೆ, ಸೂಪರ್ ಆಗಿ. ಇವರು ಧಾನ್ಯ ಲಕ್ಷ್ಮಿ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾವೀನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಆಮೇಲೆ ಐಶ್ವರ್ಯ ಲಕ್ಷ್ಮಿ. ಇವರು ಇರಲ್ಲ ನಮ್ಮ ಹತ್ರ, ಇವರು ರೇರು. ನಮ್ಮ ಹತ್ರ ಬರೋದೇ ರೇರು. ಇವರು ಬರ್ತಾರೆ ನಿಧಾನಕ್ಕೆ ಎಲ್ಲರೂ ಬರ್ತಾರೆ. ಇವರು ವೀರಲಕ್ಷ್ಮಿ. ಎಲ್ಲ ಲಕ್ಷ್ಮಿಗಳು ಇದಾರೆ ಇಲ್ಲೇ. ಅಷ್ಟಲಕ್ಷ್ಮಿಯರು. ನಾನು ಇವ್ರ ಮನೆ ಲಕ್ಷ್ಮಿ. ಇಲ್ಲಿ ಯಾವ್ದು ಇನ್ನೊಂದ್ ಐತೆ ನೋಡಿ, ಇಲ್ಲಿ ಕೌಂಟರ್ ಇದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಟಿಕೆಟ್ ಎಲ್ಲ ಇತ್ತು. ಈ ಕ್ಲೋಸ್ ಅನ್ಸುತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರಂತೆ, ನಮಗೂ ಗೊತ್ತಿಲ್ಲ. ಹಿಂಗೋ ಸ್ವಲ್ಪ ಬೇಗ ಬಂದು ಒಳ್ಳೇದಾಯ್ತು. ಈಗ ಟೈಮ್ ಬಂದು 7:55, 8 ಗಂಟೆ ಕ್ಲೋಸ್. ಇಲ್ಲೆಲ್ಲ ಅಂಗಡಿಗಳೆಲ್ಲ ಇವೆ. ಬೆಳಗ್ಗೆ ಟೈಮ್ ಎಲ್ಲ ಬಂದ್ರೆ ಎಲ್ಲ ಸಿಗುತ್ತೆ. ಆದ್ರೆ ಈ ಟೈಮಲ್ಲಿ ಎಲ್ಲ ಕ್ಲೋಸ್. ಇಲ್ಲಿ ನೋಡಿ ಸಪ್ತ ನದಿ ಅಂತೆ ಏನೋ ಐತೆ, ಬನ್ನಿ ನೋಡೋಣ. ಸಪ್ತ ನದಿ, ನೀರೆಲ್ಲ ಬರ್ತಿರುತ್ತೆ ಇಲ್ಲಿ. ಆಫ್ ಮಾಡಿದ್ದಾರೆ ಈಗ ಸದ್ಯಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ದೇವಸ್ಥಾನ ಕ್ಲೋಸ್. ಇನ್ನು ಓಪನ್ ಇರ್ಬೋದು ಮೋಸ್ಟ್ಲಿ, ನೋಡೋಣ ಬನ್ನಿ ಹಂಗೆ. ಆದ್ರೆ ಫೋಟೋ ಶೂಟ್ ಎಲ್ಲ ಮಾಡ್ಬೇಕು ಅಂದ್ರೆ ನೈಟ್ ಟೈಮ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಸಾಕಾಗಿದೆ. ಬೆಳಗ್ಗೆ ಟೈಮು ಅಷ್ಟೇನೆ, ಬೆಳಗ್ಗೆ ಬಂದ್ರೆ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಕಾಡಲ್ಲಿ ಒಂದು ದೇವಸ್ಥಾನ ಅಂದ್ರೆ ಸೂಪರ್ ಆಗಿದೆ. ರಥ ನೋಡಿ ಎಷ್ಟು ಚಿಕ್ಕದಾಗೈತೆ, ಚಿಕ್ಕ ರಥ ಅನ್ಸುತ್ತೆ. ನಮ್ ಫ್ಯಾಮಿಲಿ ಕೂತ್ಕೋಬೋದು, ಅಷ್ಟು ದೊಡ್ಡದಾಗೈತೆ ಈ ರಥ. ಅದು ಏನ್ ರಥ ಅಂತ ಗೊತ್ತಾ ನಿನ್ಗೆ? ನಾನ್ ಬಂದಿರೋದ ಫಸ್ಟ್ ಟೈಮ್, ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ನೋಡಿದ್ರೆ ಗೊತ್ತಾಯ್ತಿಲ್ವಾ? ಸ್ಪೆಕ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ, ಕಣ್ ಕಾಣ್ತಿಲ್ಲ. ಸದ್ಯಕ್ ನೀನೇ ಹೇಳ್ಬಿಡಿ ಯಾವ್ದು ಅಂತ. ಅಂದ್ರೆ ಮಹಾಭಾರತದಲ್ಲಿ ಅರ್ಜುನಿಗೆ
ಕೃಷ್ಣ ಸಾರಥಿಯಾಗಿ ನಡೆಸ್ತಿದ್ದು ರಥ ಅದನ್ನ ಮಾಡಿದ್ದಾರೆ ನೋಡು. ಒಳಗಡೆ ಬಾ ತೋರಿಸ್ತೀನಿ. ಅಲ್ಲಿ ನೋಡು ರಥದ ಒಳಗಡೆ ಕಾಣಿಸ್ತೈತಾ, ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ನೈಟ್ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಯಾವ ಡೇ ಅಲ್ಲಿ ಬಂದು ತೋರಿಸ್ತೀನಿ ಲೈವ್ ಮಾಡಿ. ನಾವ್ ತೋರ್ಸೋದಕ್ಕೆ ಅವರ ಬರ್ತಾರೆ ಬಿಡಿ, ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಬಂದ್ ನೋಡ್ಕೊಂಡು ಹೋಗ್ತಾರೆ. ನೋಡಿ ಹಾ ನೋಡಿ ಈಗ ಕಾಣಿಸ್ತು ನನ್ಗೆ. ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿ. ಈಗ ದೇವಸ್ಥಾನ ಕ್ಲೋಸ್ ಅನ್ಸುತ್ತೆ, ಬಂದಿದೆ. ಕ್ಲೋಸ್ ಮಾಡವ್ರೆ, ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟಿದೀವಿ, ಬೇಗ ಬರ್ಬೇಕಿತ್ತು. ಹೌದೌದು. ಇನ್ನೇನು ಒಳಗಡೆ ಹೋಗೋಣ ಅಂತ ಹೋಗ್ತಿದೀವಿ, ಕ್ಲೋಸ್ ಮಾಡ್ಬಿಟ್ರು. ನನ್ಗೂ ನೋಡಕ್ ಆಗ್ಲಿಲ್ಲ. ಹೋಗ್ಲಿ ಬಿಡಿ, ಇದು ಪಾರ್ಟ್ 1 ಅನ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ಒಳಗಡೆ ಹೆಂಗಿದೆ, ಏನೇನ್ ದೇವ್ರು ಇದೆ ಎಲ್ಲ ನೋಡ್ಕೊಂಡ್ ಬರೋಣ. ಸದ್ಯಕ್ಕೆ ಇವಾಗ ಈಚೆ ಅಷ್ಟೇ ರೌಂಡ್ಸ್ ಹಾಕೊಂಡ್ ಹೋಗೋಣ ಬನ್ನಿ. ಇನ್ನು ಏನೋ ಐತೆ ಇಲ್ಲಿ, ಭಜನ್ ಹಾಲ್, ಯಾವ್ದೋ ಭಜನೆ ಮಾಡುದು ನೋಡಿ. ಎಲ್ಲ ಕ್ಲೋಸ್ ಮಾಡಕ್ ಹೋಗ್ತಾವ್ರ ಅವ್ರುನು. ಸ್ವಲ್ಪ ರಾಂಗ್ ಟೈಮಲ್ಲಿ ಬಂದಿದೀವಿ ಅನ್ಕೊಂತೀನಿ, ಬಟ್ ಆದ್ರೂ ನೈಟ್ ಟೈಮಲ್ಲಿ ಚೆನ್ನಾಗೈತೆ, ಒಂಥರ ಪೀಸ್ ಆಗಿ. ಆದ್ರೆ ಬರೋರಿದ್ರೆ ಎಲ್ಲ 6 ಗಂಟೆಗೆ ಬರಬೇಕು. 6 ಗಂಟೆಗೆ ಬಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. 2 ಅವರ್ ಟೈಮ್ ಇರುತ್ತೆ, ಎಲ್ಲ ಚೆನ್ನಾಗಿದೆ. ಇನ್ನೂ ಬೇಗ ಬಂದ್ರೇನು ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ 5 ಗಂಟೆಗೆ ಬಂದ್ರೆ ಬೆಳಗ್ಗೆ ಟೈಮ್ ಯಾವ ತರ ಇರುತ್ತೆ, ಸಂಜೆ ಯಾವ ತರ ಇರುತ್ತೆ, ನೈಟ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ, ಮಕ್ಕಳನ್ನ ಕರ್ಕೊ ಬರ್ಬೋದು. ಅವ್ರಿಗೂ ತುಂಬಾ ಚೆನ್ನಾಗೈತೆ ಇಲ್ಲಿ ಪ್ಲೇಸ್ ತೋರ್ಸಕ್ಕೆ. ಇನ್ನು ಪಾರ್ಕ್ ಎಲ್ಲ ಇದೆ ಅದ್ರ ಒಳಗಡೆ, ಆ ಕಡೆಗೆಲ್ಲ ಪಾರ್ಕ್ ಎಲ್ಲ ಇದೆ. ಬೆಳಗ್ಗೆ ಟೈಮ್ ಬಂದ್ರೆ ಗೊತ್ತಾಗುತ್ತೆ. ಪಾರ್ಟ್ 2 ಅಲ್ಲಿ ನಾವು ಇನ್ನು ಎಲ್ಲ ತೋರಿಸ್ತೀವಿ. ಪಾರ್ಕು, ಅಂಗಡಿ, ಅದೇ ತರ ಇಲ್ಲಿ ಟೋಕನ್ ಕೊಡ್ತಾರ ಇಲ್ಲ ಅದನ್ನು ತೋರಿಸ್ತೀವಿ. ಹಾಗೆ ದೇವಸ್ಥಾನ ಒಳಗಡೆ ವಿಶ್ವರೂಪ ಇದೆ, ದೊಡ್ಡ ವಿಗ್ರಹ, ಅದನ್ನು ತೋರಿಸ್ತೀವಿ. ಗಾಯತ್ರಿ ಇದೆ, ಎಲ್ಲ ತೋರಿಸ್ತೀವಿ. ಯಾಕೆ ಅವರು ಬಂದ್ ನೋಡ್ತಾರ ಬಿಡಿ. ನೋಡಿ ವಿಡಿಯೋದಲ್ಲಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ ಬರ್ಬೇಕಾ ಬೇಡವಾ ಅಂತ, ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋಲಿ ಏನ್ ನೋಡ್ಬೇಡಿ, ನೀವು ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗೈತೆ. ಮಾಡ್ಬೇಕು, ನಮ್ ಖುಷಿ. ಅದೇ ಮಾಹಿತಿ ತಿಳಿಸ್ಬೇಕಲ್ವಾ, ಜನರಿಗೆ ಮಾಹಿತಿ ತಿಳಿಸಿದಾಗ ಅವ್ರಿಗೂ ಗೊತ್ತಾಗುತ್ತೆ, ನೋಡ್ತಾರೆ. ನಮ್ ತರ ಗೊತ್ತಿಲ್ಲ ನೋಡು, ಟೈಮಿಂಗ್ಸ್ ಗೊತ್ತಿರ್ಲಿಲ್ಲ, ಆದ್ರೆ ಬಂದ್ವಿ, ಕ್ಲೋಸ್ ಆಯ್ತು. ಅದಕ್ಕೆ ನೆಕ್ಸ್ಟ್ ಪಾರ್ಟ್ 2 ಮಾಡೋಣ, ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್, ಟಾಟಾ.